ಗ್ರೀನ್ ಫೀಲ್ಡ್ ಅಂತ ಕರೀತಾರೆ. ಗ್ರೀನ್ ಫೀಲ್ಡ್ ಅನ್ನೋದು ಪರಿಸರ ಸ್ನೇಹಿ ಅನ್ನುವಂಥ ದೃಷ್ಟಿಯಿಂದ ಅವ್ರು ಹೇಳ್ತಾರೆ. ಅವ್ರ ಪ್ರಕಾರ ನಾವು ಸಮುದ್ರದಲ್ಲಿ ದೂರದಲ್ಲಿ 400 ಮೀಟರ್ ದೂರದಲ್ಲಿ ನಾವು ಬಂದರು ಕಟ್ತೇವೆ, ಅದಕ್ಕೆ ಅರಣ್ಯ ಹಾಳಾಗೋದಿಲ್ಲ ಅಂತ ಹೇಳಿ. ಆದರೆ ನಮ್ಮ ಜನಕ್ಕೆ ಗೊತ್ತಿಲ್ಲ ಅರಣ್ಯ ಎಷ್ಟು ಆಮ್ಲಜನಕ ಉತ್ಪಾದನೆ ಮಾಡ್ತದೆಯೋ ಅದಕ್ಕಿಂತ 70% ಹೆಚ್ಚಿನ ಆಮ್ಲಜನಕವನ್ನು ಸಮುದ್ರ ತೀರದ ನೀರು ಮಾಡ್ತದೆ. ಯಾಕಂದರೆ ಅಲ್ಲಿ ಫೈಟೋಪ್ಲ್ಯಾಂಕ್ಟನ್ ಅಂತ ಸೂಕ್ಷ್ಮ ಸಸ್ಯಗಳಿರ್ತವೆ. ಆದರೆ ಈ ಪ್ರದೇಶದ ಸೂಕ್ಷ್ಮ ಸಸ್ಯಗಳನ್ನು ನಾಶ ಮಾಡಿದರೆ, ಅದನ್ನು ಭೂಮಿಯಾಗಿ ಪರಿವರ್ತನೆ ಮಾಡಿದರೆ ಆವಾಗ ಅದು ಹಸಿರು ಹೇಗಾಗ್ತದೆ, ಗ್ರೀನ್ ಫೀಲ್ಡ್ ಹೇಗಾಗ್ತದೆ? ಬಹುಶಃ ಅದ್ರ ಬಗ್ಗೆ ಅವರು ಉತ್ತರ ನೀಡಬೇಕಾಗ್ತದೆ. ಇಂಗ್ಲೀಷ್ ಭಾಷೆಯಲ್ಲಿ ನೀಡಿದ ವಿವರಣೆಯಲ್ಲಿ ಕನ್ನಡದಲ್ಲಿ ನೀಡಿದ ಸಾರಾಂಶಕ್ಕೂ ವ್ಯಾಪಕ ವ್ಯತ್ಯಾಸ ಇದೆ. ಯಾವ ರೀತಿಯಲ್ಲಿ ಅದು ಇದು ಟ್ಯಾಲಿ ಆಗೋದೇ ಇಲ್ಲ. ನಾವು ಹುಡುಕಬೇಕು ಕನ್ನಡದಲ್ಲಿ ಇದ್ದದ್ದು ಎಲ್ಲಿದೆ ಅಂಥೇಳಿ ಅಲ್ಲಿ ಹುಡುಕಬೇಕಾಗ್ತದೆ. ತುಂಬ ವೇಗಾಗಿ ಸಾರಾಂಶನ ಬರೆದಿದ್ದಾರೆ. ಆ ಸಾರಾಂಶದಲ್ಲಿ ಹೇಳ್ತಾರೆ ಅವರು, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದರುಗಳು ಬರೀ ಮಂಗಳೂರು ಒಂದೇ ಬಂದರು ಇದೆ ಅಂತಲ್ಲಿ. ಹಾಗಿದ್ರೆ ಅಯ್ಯರ್ನವರು ಎಲ್ಲಿಂದ ಸಾಗಿಸಿದ್ರು? 106 ಕೋಟಿ ಅಪರಾಧ ಆಗಿದೆ ಅಂತ ಹೇಳಿ ಕೋರ್ಟಲ್ಲೆಲ್ಲ ಕೇಸ್ ನಡೀತಾ ಇದೆ. ಈ ಕಲ್ಲಿದ್ದಲ್ಲ ಈ ಅಯ್ಯರ್ನವರನ್ನು ಬೇಲೆಕೇರಿಯಿಂದನೇ ಎಕ್ಸ್ಪೋರ್ಟ್ ಮಾಡಿರಲಿಲ್ವಾ? ಹಾಗಿದ್ರೆ ಬೇಲೆಕೇರಿ ಬಂದರಿನ ಹೆಸರು ಯಾಕಿಲ್ಲ? ಕಾರವಾರದಲ್ಲಿ ಬಂದರಿನಿಂದ ಎಕ್ಸ್ಪೋರ್ಟ್ ಮಾಡಿರಲಿಲ್ವಾ? ಹಾಗಿದ್ರೆ ಕಾರವಾರ ಬಂದರಿನ ಹೆಸರು ಯಾಕಿಲ್ಲ? ಬೇಕೆಂತಲೇ ಉದ್ದೇಶಪೂರ್ವಕವಾಗಿ ಕರಾವಳಿ ತೀರದಲ್ಲಿ ಯಾವುದೂ ಬಂದರಿಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಈಗ ಅವರು ಮೇಡಮ್ ಅವರು ಮಂಡನೆ ಮಾಡ್ತಾ ಕಾರ್ಗೋ ವಿಷಯ ಹೇಳಿದರು. 90 MT ಅದು ಮಿಲಿಯನ್ ಮೆಟ್ರಿಕ್ ಟನ್ ಇದರೊಳಗೆ 50%ಗಿಂತ ಹೆಚ್ಚಿಗೆ ಕಾರ್ಗೋ ಹೈಲಿ ಪೊಲ್ಯೂಟಿಂಗ್ ಕಾರ್ಗೋ, ಕೋಲ್ ಆ್ಯಂಡ್ ಐರನ್ ಓರ್ ಅಂತ ತೋರಿಸ್ತಾರೆ. ಕೋಲು ಹೈಲಿ ಪೊಲ್ಯೂಟಿಂಗು, ಐಯರ್ನವರು ಹೈಲಿ ಪೊಲ್ಯೂಟಿಂಗು. ಅದರ ಅನುಭವ ಆಗಿದೆ. ಎಂಪ್ರಿ ಅವರಿಗೆ ನಾನೇ ವರದಿ ಕೊಟ್ಟಿದ್ದೇನೆ. ಅಲ್ಲಿ ನೀರೆಲ್ಲ ಸಮುದ್ರ ನೀರೆಲ್ಲ ಕೆಟ್ಟು ಹೋದವಾಗ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿಯವ್ರ ಜೊತೆಗೆ ನಾನೇ ಹೋಗಿ ವರದಿ ಕೊಟ್ಟಿದ್ದೇನೆ ಮಾಲಿನ್ಯ ಯಾವ ರೀತಿ ಆಗ್ತದೆ ಅಂತ. ಆ್ಯಂಡ್ ಪುಣ್ಯಕ್ಕೆ ಇವ್ರು ಸಹಿತ ಹೇಳಿದ್ದಾರೆ ಅಲ್ಲಿ ಮಾಲಿನ್ಯ ಆಗ್ತದೆ ಅಂತ ಹೇಳಿ. ಅದನ್ನು ಹೇಗೆ ಅಡ್ರೆಸ್ ಮಾಡ್ತೇವೆ? ನಾವಲ್ಲಿ ರೆಕಾರ್ಡ್ ಮಾಡ್ತೇವೆ. ಹೌದು, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಎಲ್ಲರೂ ರಸ್ತೆ ಮೇಲೆ ಆಕ್ಸಿಡೆಂಟ್ ಆದರೆ ಅದ್ರ ಮಾರನೇ ದಿವಸ ಒಂದು ಸ್ಪೀಡ್ ಬ್ರೇಕರ್ ಹಾಕೋದು ನಾವು ವ್ಯವಸ್ಥೆ ಮಾಡಿದ್ದೇವೆ. ಪರಿಸರಕ್ಕೆ ಜನರಿಗೆ ತೊಂದರೆ ಆಗದಿದ್ದಂಗೆ ವ್ಯವಸ್ಥೆ ಮಾಡಿದ್ದೇವೆ. ಇದು ನ್ಯಾಯನ? ಆಯಿತಾ? ಆಮೇಲೆ ಈ ಬಂದರೇ ಯಾಕೆ ಬೇಕು? ಈಗ ಹೊನ್ನಾವರದಲ್ಲಿ ಒಂದು ಬಂದರು ಮಾಡ್ತಾ ಇದ್ದಾರೆ, ಆಮೇಲೆ ಪಾವಿನಕುರ್ಗಿಯಲ್ಲಿ ಒಂದು ಬಂದರು ಮಾಡ್ತಾರಂತೆ, ಮಂಕಿಯಲ್ಲಿ ಒಂದು ಮಾಡ್ತಾರಂತೆ. ಎಲ್ಲೂ ಬೇಲೆಕೇರಿ ಅಭಿವೃದ್ಧಿ ಮಾಡ್ತೇವಂತ ಹೇಳೋದಿಲ್ಲ, ಅಥವಾ ಕಾರವಾರನ ಆಗಲೇ ಅಭಿವೃದ್ಧಿ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಹಾಗಿದ್ರೆ ಇವಿಷ್ಟು ಕಾರ್ಗೋ ಕೇಣಿಯಿಂದನೇ ಹೋಗೋದಿದ್ದರೆ ಉಳಿದದ್ದೆಲ್ಲ ಬಂದರುಗಳನ್ನು ನಿಲ್ಲಿಸ್ಬೇಕಲ್ವಾ? ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರ? ಅದನ್ನು ಸಹಿತ ಇವರು ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಬಹುಶಃ ನಿಮಗೆ ಗೊತ್ತಿದೆಯೋ ಇಲ್ಲ, 2021ರಿಂದ 30 ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ದಶಕ ಅಂತ ಹೇಳಿ ಮಾಡಿದೆ. ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು? ಲಿವ್ ಆ್ಯಂಡ್ ಲೆಟ್ ಲಿವ್. ನಾವು ಬದುಕಬೇಕು, ಉಳಿದವರಿಗೂ ಬದುಕಲಿಕ್ಕೆ ಕೊಡಬೇಕು. ಇಲ್ಲಿದ್ದವ್ರದ್ದೆಲ್ಲ ಸರ್ವನಾಶ ಮಾಡಿಕೊಂಡು ಇವರು ಸಮಾಧಿ ಮೇಲೆ ನಾವು ಒಂದು ಬಂದರು ಕಟ್ತೇವೆ, ಅಭಿವೃದ್ಧಿ ಮಾಡ್ತೇವೆ, ನೌಕರಿ ಕೊಡ್ತೇವೆ. ಎಲ್ಲಿ ನ್ಯಾಯ ಇದು?